ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 635ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮ ಹನುಮಾನನಿಂದ ಸೀತೆಯ ಕುರಿತು, ಸೀತೆ ಹೇಳಿದ ಪ್ರಸಂಗಗಳ ಕುರಿತು, ಮಾತುಗಳನ್ನು ಕುರಿತು ಹನುಮಾನನಿಂದ ನಿರೂಪಣೆ ಪಡೆದು ಸಂತೋಷ ಆಗ್ತಾನೆ. ಸೀತೆ ಕೊಟ್ಟ ಆಭರಣಗಳನ್ನು ನೋಡ್ಕೊಳ್ತಾನೆ, ನೆನಪಿಸಿಕೊಳ್ತಾನೆ. ಸೀತೆ ಕಾಣುವ ಬಗ್ಗೆ ಅವನಿಗೆ ಹಂಬಲ ಹೆಚ್ಚಾಗ್ತಾ ಹನುಮಾನನನ್ನು ಇಲ್ಲಿ ಕೆಲವು ಪ್ರಶ್ನೆಗಳ ರೂಪದಲ್ಲಿ ಅವರ ಹನುಮಾನನ ಜೊತೆಗಿನ ಮಾತುಕತೆಯನ್ನು ಮುಂದುವರಿಸ್ತಾನೆ. ಓ ಲಕ್ಷ್ಮಣ, ಕಾಣುತ್ತಿರುವೆ ಸೀತೆ ಆಭರಣ. ನೋಡು, ಹನುಮ ಸೀತೆ ಆಭರಣ ತಂದು ಕೊಟ್ಟಾನ, ನೀನು ನೋಡ್ತಾ ಇದ್ದಲ್ಲ ಅಂತ ಕೇಳ್ತಾನೆ. ಆಭರಣ ನನ್ನ ಕಣ್ಣೀರು ಮಡದಲ್ಲಿ ಸೀತೆ ಬಾರಳೆ. ನೋಡಿ, ಸೀತೆ ಆಭರಣ ಬಂದೆ. ಸೀತೆ ಆಭರಣ ಸೀತೆ ಐತೆ ಕಾಣ್ತಾ ಇದ್ದಾಳ. ಈಗ ನನ್ನಿಂದ ಕಣ್ಣೀರು ನಿರಂತರವಾಗಿ ಹರಿತಾ ಇವೆ. ಈ ನನ್ನ ಕಣ್ಣೀರ ಮಡದಲ್ಲಿ ಇದನ್ನು ನೋಡಲಿಕ್ಕೆ ಸೀತೆ ಬರುವಳೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಓ ಸಭ್ಯನೇ, ಬದುಕಿದರೆ ಸೀತೆ 1 ಮಾಸ, ಅವಳಿಲ್ಲದೆ 1 ಕ್ಷಣ ಬದುಕಲಾರಿನ. ಅವಳು ಗಡುವು ಹೇಳ್ಯಾಳ, 2 ತಿಂಗಳ ಬರಬೇಕು, ಇಲ್ಲಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಂತ ಹೇಳ್ಯಾರ. ಅದಕ್ಕೆ ಓ ಸಭ್ಯನೇ, ಬದುಕಿದರೆ ಸೀತೆ 1 ಮಾಸ, ಬೇಡಕ್ಕೆ ನಾ ಬಂದು ಯುದ್ಧ ಮಾಡಿ ತೊಗೊಂಡ್ಬೇಕಾದ್ರೆ ಬರೀ 1 ಮಾಸ, 1 ತಿಂಗಳು ಬದುಕಿದ್ರೆ ಸಾಕು. ಒಂದು ವೇಳೆ ಅವಳು ಬದುಕಲಿಲ್ಲಂದ್ರೆ ಅವಳಿಲ್ಲದ ಈ 1 ಕ್ಷಣನೂ ನಾನು ಬದುಕಿರಲಾರೆ. ಅವಳ ಒಂದು ಸಾವಿನ ಸುದ್ದಿ ಕೇಳಿ ಅದೇ ದಿನ ಅದೇ ಕ್ಷಣ ನಾನು ಕೂಡ ಪ್ರಾಣ ತ್ಯಾಗ ಮಾಡುತ್ತೇನೆ. ಸೀತೆ ಇಲ್ಲದ 1 ಕ್ಷಣವನ್ನು ನಾನು ಊಹಿಸಲು ಸಾಧ್ಯ ಇಲ್ಲ, ಬದುಕಲು ಸಾಧ್ಯ ಇಲ್ಲ ಅಂಥೇಳಿ ಸೀತೆ ಬಗ್ಗೆ ಇದ್ದ ರಾಮನ ವಿಶ್ವಾಸ ಪ್ರೀತಿಯನ್ನು ಹೇಳ್ತಾನೆ. ಕರೆಯದಿರಿ ಎನ್ನ ಸೀತೆ ಇದ್ದಲ್ಲಿಗೆ, ಕರೆದೊಯ್ಯಿರಿ ನನ್ನನ್ನು ಸೀತೆ ಇದ್ದಲ್ಲಿಗೆ. ಸೀತೆ ಎಲ್ಲಿದ್ದಾಳ ಅಲ್ಲಿ ನನ್ನ ಕರ್ಕೊಂಡು ಹೋಗ್ರಿ. ಸುದ್ದಿ ತಿಳಿದು ಅವಳ ಇನ್ನು 1 ಕ್ಷಣ ಸಹಿಸಲಾರೆ. ಸುದ್ದಿ ಬಂದು ಹೇಳಿದ್ರಪ್ಪ ನನಗಿನ್ನು ಅವಳು ಬಿಟ್ಟು ಇರೋಕ್ಕಾಗೋದಿಲ್ಲ, ಅವಳು ಎಲ್ಲಿದಾರ ಅಲ್ಲಿ ನನ್ನನ್ನು ಕರ್ಕೊಂಡು ನಡ್ರಿ ಅಂತ ಹೇಳಿ ವಾನರರನ್ನು, ಹನುಮನನ್ನು ಕೇಳ್ತಾನೆ ರಾಮ. ಸರ್ವಾಂಗ ಸುಂದರಿ ಕೋಮಲ ಸೀತೆ ಮತ್ತು ಅವಳ ಸೌಂದರ್ಯದ ಬಗ್ಗೆ ವರ್ಣನೆಯನ್ನು ಕವಿ ಹೀಗೆ ಮಾಡ್ತಾನೆ. ಸರ್ವಾಂಗ ಸುಂದರಿ ಅವಳು, ಕೋಮಲ ಸೀತೆ, ಸ್ವಭಾವ ಕೋಮಲು, ಶರೀರ ಕೋಮಲು, ಮನಸ್ಸು ಕೋಮಲು. ಬದುಕಿರುವಳು ಹೇಗೆ ಕುರೂಪಿ ರಾಕ್ಷಸರ ಮಧ್ಯೆ. ಕ್ರೂರ ರಾಕ್ಷಸರ ಮಧ್ಯೆ ಇಲ್ಲಿ ಇವತ್ತಿನವರೆಗೆ ಬದುಕಿದ್ದಾಳಂದ್ರೆ ಹೇಗೆ ಬದುಕಿದ್ದಾಳೆ ಅಂತ ಹೇಳಿ ರಾಮ ತನ್ನ ಇದನ್ನು ವ್ಯಕ್ತಪಡಿಸ್ತಾನೆ, ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ, ಉದ್ಘರಿಸ್ತಾನೆ. ಗಾಢರಾತ್ರಿ ಶರದ್ ಋತುವಿನ ಚಂದ್ರನಂತೆ, ಶರದ್ ಋತುವಿನಲ್ಲಿ ಗಾಢರಾತ್ರಿ ಮಧ್ಯರಾತ್ರಿ ಚಂದ್ರನಂತೆ ಸೀತೆ ಕಾಣುವ ಸೀತೆಯನ್ನು ಶರದ್ ಋತುವಿನ ಮಧ್ಯರಾತ್ರಿಯ ಪೂರ್ಣ ಚಂದ್ರನಿಗೆ ಹೋಲಿಸ್ತಾರೆ. ಸೀತೆ ಹೊಡೆಯುತ್ತಿಲ್ಲೀಗ ಮೋಡಗಳ ಮಧ್ಯೆ. ಆ ಸೀತೆ ಇವತ್ತು ನೋಡ್ತೇನೆ ಮೋಡಗಳ ಮಧ್ಯೆ ಎಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಓ ಹನುಮ, ಹೇಳು ಸೀತೆ ಈಗೇನು ತಿಳಿಸಿದಳೆ ನನಗೆ. ಮತ್ತು ಮುಂದುವರೆದು ಹೇಳಪ್ಪ, ಮತ್ತೇನನ್ನು ಸೀತೆ ನನಗೆ ತಿಳಿಸಿದಾಳೆ. ಕೇಳಿ ಬದುಕುವೆ ಔಷಧಿಯಿಂದ ರುಗ್ಣ ಬದುಕಿದಂತೆ. ಯಾವ ರೀತಿಯಾಗಿ ರುಗ್ಣ ಅಂದರೆ ರೋಗಿ, ಯಾವ ರೀತಿಯಾಗಿ ರೋಗಿ ಔಷಧ ಅಥವಾ ಮದ್ದು ಸೇವಿಸಿ, ಔಷಧ ಸೇವಿಸಿ ಬದುಕ್ತಾನೆ, ರೋಗದಿಂದ ವಾಸಿಯಾಗ್ತಾನೆ. ಹಾಗೆ ನೀನು ಸೀತೆಯ ಮಾತುಗಳನ್ನು, ಸೀತೆ ಕುರಿತು ಮಾತುಗಳನ್ನು, ಆಕೆಯ ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡು. ನನಗೆ ಅವು ಒಂದು ರೋಗಿಗೆ, ರುಗ್ಣನಿಗೆ ಅಂದರೆ ರೋಗಿಗೆ ಅದು ಔಷಧಿ ಇದ್ದಂತೆ ಅಂತ ಹೇಳ್ತಾನೆ. ಹೇಳು ನನಗೆ ರಮ್ಯ ಸೀತೆ ಉಚ್ಚರಿಸಿದ ಸಿಹಿ ಮಾತುಗಳನ್ನು. ನನ್ನ ಸೀತೆಯ ಬಾಯಿಂದ ಬರುವಂಥ ಸಿಹಿ ಮಾತುಗಳು ಏನದಲ್ಲ ಅದನ್ನು ನೀನು ನಿರೂಪಣೆ ಮಾಡಿ ಹೇಳು. ಅವಕ್ಕೆ ಯಾವ ರೀತಿ ಹೇಳಿ ಅನ್ನೋದನ್ನು ನೀನು ಹೇಳು. ಹೃತ್ ಸೀರೆಯ ಸಿರಿನುಡಿ, ಅಪಹರಿಸಿದ ಅಥವಾ ಅಪಹರಿಸಿಕೊಂಡಂಥ ಸೀತೆಯನ್ನು ಅಂದರೆ ಅಪಹರಿತ ಸೀತೆ ಅಂದರೆ ಅಸಹಾಯಕತೆಯಿಂದ ಇನ್ನೊಬ್ಬರು ಯಾರೋ ಆಕೆನ ಬಂಧಿಸಿಕೊಂಡು ಹೋಗಿರ್ತಾರೆ. ಆ ಸೀತೆಯ ಸಿರಿನುಡಿಗಳನ್ನು
ಆಕೆಯ ನುಡಿ ಸಿರಿಯನ್ನು ನನ್ನ ಮುಂದೆ ಹಂಚಿಕೋ ಅಂಥೇಳಿ ರಾಮ ಹನುಮನನ್ನು ಕೇಳ್ತಾನೆ. ಪುರುಷೋತ್ತಮ ರಾಮನ ಅಳಲು ಕೇಳಿ ಹನುಮ ಉಚ್ಚರಿಸಿದ ಸೀತೆಯ ಸಿಹಿ ನುಡಿಗಳನ್ನು. ಪುರುಷೋತ್ತಮ ರಾಮನ ಈ ಒಂದು ಅಳಲನ್ನು ಕೇಳಿಕೊಂಡು ಅವನ ಒಂದು ಕೋರಿಕೆಯನ್ನು ಕೇಳಿ ಹನುಮ ಸೀತೆಯ ಸಿಹಿ ನುಡಿಗಳನ್ನು ಸೀತೆ ಏನು ಹೇಳಿದಳು ಅನ್ನೋದನ್ನು ಮುಂದುವರಿಸ್ತಾನೆ. ಓ ಪುರುಷೋತ್ತಮನೇ ಜ್ಞಾಪನಾರ್ಥ, ಓ ಪುರುಷೋತ್ತಮನೇ ಜ್ಞಾಪನಾರ್ಥ, ನಿನಗೆ ನೆನಪಿಸಿಕೊಡುವ ಅರ್ಥದಲ್ಲಿ ಚಿತ್ರಕೂಟ ಪರ್ವತದಲ್ಲಿಯ ಘಟನೆ ಕುರಿತು ಸೀತೆ ಉಚ್ಚರಿಸಿದಳು. ನಿನಗೆ ಕನ್ವಿನ್ಸ್ ಮಾಡುವ ಸಲುವಾಗಿ ನಿಮ್ಮ ಮಧ್ಯದಲ್ಲಿ ಗೊತ್ತಿದ್ದಂಥ ರಾಮ ಮತ್ತು ಸೀತೆ ಮಧ್ಯದಲ್ಲಿ ಗೊತ್ತಿದ್ದಂಥ ಒಂದು ಕಾಗೆ ಪ್ರಸಂಗ ಏನಿದೆ ಅದನ್ನು ಅವಳು ಹೇಳಿದಳು ಅಂಥೇಳಿ ಹನುಮ ಆ ಕಾಗೆಯ ಪ್ರಸಂಗವನ್ನು ಹೇಗೆ ಸೀತೆ ಹೇಳಿದಳು ಅವೇ ಶಬ್ದಗಳಲ್ಲಿ ರಾಮನ ಮುಂದೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಪ್ರಸಂಗದಲ್ಲೊಂದು ಸೀತೆ ಮಲಗಿದ್ದಾಗ ನಿನ್ನ ಬದಿ ನಿನ್ನ ಪೂರ್ವ ಎದ್ದಾಗ ಸೀತೆ ಕಂಡಳು. ನೀನು ಮತ್ತು ಸೀತೆ ವಿಹಾರಕ್ಕೆ ಹೋದಾಗ ಅಲ್ಲಿ ಸಣ್ಣ ಸಣ್ಣ ಜಲಪಾತಗಳು ನದಿ ದಂಡೆಗೆ ಹಾಸ್ಬಡಿ ಮ್ಯಾಗ ನೀವಿಬ್ಬರು ಕೂತಲ್ಲೇ ನಿದ್ದಿಗೆ ಜಾರಿರ್ತೀರಿ, ಇಬ್ಬರು ಮಲಗಿರ್ತೀರಿ. ಆದರೆ ಇಬ್ಬರು ಮಲಗಿಕೊಂಡಾಗ ಮೊದಲು ಆದದ್ದು ಯಾರೋ ಸೀತೆ. ಮಾಂಸಕ್ಕಾಗಿ ಬಂದ ಕಾಗೆ ಕುಳಿತಿತ್ತು ಸೀತೆ ವಕ್ಷಸ್ಥಳದ ಮೇಲೆ. ಅದೇ ಟೈಮ್ದಲ್ಲಿ ಆಕೆಗೆ ಹೇಗೆ ಎಚ್ಚರ ಆತಂದ್ರೆ ಯಾವುದೋ ಒಂದು ಕಾಗೆ ಬಂದು ಆಕೆ ಎದಿ ಮ್ಯಾಗ ಕೂತು ಆಕೆ ವಕ್ಷಸ್ಥಳವನ್ನು ಅದು ಮೇಡ ಅಂತ ಕುಗ್ತಿರ್ತದೆ. ಮಾಂಸ ಅಂತ ತಿಳಿದು ಬಂದು ಎದಿ ಮ್ಯಾಗ ಕೂತ್ಕೊಂಡು ಅವಳನ್ನು ಆಕೆ ಎದಿಯನ್ನು ಕುಗ್ತಿರ್ತದೆ. ಅದಕ್ಕೆ ಅವಳಿಗೆ ಏನಾಗ್ತದೆ, ಎಚ್ಚರ ಆಗ್ತದೆ. ಕುಕ್ಕಿ ಕುಕ್ಕಿ ಸೀತೆ ವಕ್ಷಸ್ಥಳ ಮಾಂಸ ಹಿಂಸಿಸಿತ್ತು ಸೀತೆಯನ್ನು ಪದೇ ಪದೇ. ಅದು ಮಾಂಸ ಹಿಡ್ಕೊಳ್ಳೋ ಸಲುವಾಗಿ ಆಕೆ ಎದೆಯನ್ನು ಪದೇ ಪದೇ ಕುಗ್ತೈತಲ್ಲ, ಅದರಿಂದ ಆಕೆಗೆ ಬಹಳ ನೋವಾಗಿ ಪದೇ ಪದೇ ಕುಕ್ಕುವುದರಿಂದ ಆಕೆ ಎಚ್ಚರಾಗಿ ಹೇಳ್ತಾಳೆ. ಹೊಡೆದೋಡಿಸಿದರು ಎಷ್ಟೇ ಸೀತೆ, ರಕ್ತ ಹರಿಸಿತ್ತು ಸೀತೆ ಇದೆಯಿಂದ ಮೊಂಡಕ್ಕಾಗಿ. ಅದು ಕುಕ್ಕು ಕಾಲಕ್ಕೆ ಸೀತೆ ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ಕೈಯಿಂದ ಹೊಡಿತಾಳೆ, ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೂ ಆ ಮೊಂಡಕ್ಕಾಗಿ ಹಾರಿ ಬಂದು ಆಕೆ ಎದೆಯನ್ನು ಕುಕ್ಕುತ್ತಾ ಆಕೆ ಎದೆಗೆ ಗಾಯ ಮಾಡಿ ಎದೆಯಿಂದ ರಕ್ತ ಸೋರುವಂತೆ ಮಾಡ್ತದೆ. ಕಾಗೆ ಹಿಂಸೆ ತಾಳಲಾರದೆ ಸುಖ ನಿದ್ರೆಯಲ್ಲಿದ್ದ ನಿನ್ನ ಎಬ್ಬಿಸಿದಳು ಸೀತೆ. ಅದರ ಕಾಗೆ ಕೊಡುತ್ತಂಥ ಉಪಟಳವನ್ನು ತಾಳಲಾರದೆ, ಹಿಂಸೆಯನ್ನು ತಾಳಲಾರದೆ ಅದರಿಂದ ರಕ್ಷಣೆ ಪಡೆಯುವ ಸಲುವಾಗಿ ಅವಳೇನು ಮಾಡಿದಳು, ನಿನ್ನನ್ನು ಎಬ್ಬಿಸಿದಳು. ಕಂಡು ಅವಳ ಎದೆ ರಕ್ತಸ್ರಾವ ಹಾವಿನಂತೆ ಓ ರಾಮ ಬುಸುಗುಡುತ್ತಾ ನೀ ನುಡಿದೆ. ಎದ್ದ ತಕ್ಷಣ ಎಚ್ಚರಾದ ತಕ್ಷಣ ಆಕೆ ಎದೆಯಿಂದ ರಕ್ತ ಹರಿಯೋದನ್ನು ರಕ್ತಸ್ರಾವ ಆಗುವುದನ್ನು ನೋಡಿ ಯಾವ ರೀತಿ ಹಾವು ಬುಸುಗುಡುತ್ತಾ ಹೇಳ್ತದೆ, ಸಿಟ್ಟಿನಿಂದ ಹೇಳ್ತದಲ್ಲ, ಆ ರೀತಿಯಾಗಿ ನೀನು ಎದ್ದು ನುಡಿದೆ. ಓ ಸೀತೆ ನಿನ್ನ ಎದೆ ಪರಿಚಿ ಗಾಯ ಮಾಡಿದವರು ಯಾರು, ನಿನ್ನ ಎದೆ ಗಾಯ ಮಾಡಿ ಈ ರಕ್ತ ಹರಿಸಿದವರು ಯಾರು ಅಂತೇಳಿ ನಿನ್ನನ್ನು ರಾಮ ಪ್ರಶ್ನೆ ಮಾಡಿದ. 5 ಎಡೆ ಸರ್ಪದೊಡನೆ ಚೇಷ್ಟೆ ನಡೆಸಿದವರು ಯಾರು, 5 ಎಡೆ ಸರ್ಪ ಇದ್ದಂಗ ನೀನು, ನಿನ್ನ ಜೊತೆಗೆ ಇಂಥ ಕುಚೇಷ್ಟೆ ಮಾಡಿದವರು ಯಾರು, ಹೆಸರು ಹೇಳಂಥೇಳಿ ರಾಮ ಸಿಟ್ಟಿನಿಂದ ಸೀತೆಯನ್ನು ಕೇಳ್ತಾನೆ. ನೋಡಲು ಸುತ್ತಮುತ್ತ ನೀ ರಕ್ತಸಿಕ್ತ ಉಗುರಿನ ಕಾಗೆ ಕಂಡೆ ಸೀತೆ ಬಳಿ. ನಿನಗೆ ಯಾರು ಗಾಯ ಮಾಡಿದಂಥ ಸಿಟ್ಟಿನಿಂದ ನೀನು ಇತ್ತ ನೋಡೋ ಕಾಲಕ್ಕೆ ಸೀತೆ ಹತ್ತಿರ ಇದ್ದಂಥ ಒಂದು ಕಾಗೆಯನ್ನು ಕಂಡೆ. ಆ ಕಾಗೆ ಕಾಲುಗಳಿಗೆ ಏನಾಗಿತ್ತಂದ್ರೆ ಸೀತೆಯ ರಕ್ತ ಹತ್ತಿತ್ತು. ಅದನ್ನು ನೋಡಿದೆ ನೀನು. ಹೆಚ್ಚಿತ್ತು ಕೋಪ ನಿನ್ನ, ಅದನ್ನು ಕಂಡ ತಕ್ಷಣ ಮತ್ತಷ್ಟು ನಿಂದ ಕೋಪ ಹೆಚ್ಚಾಯಿತು. ಕಣ್ಣು ಕೆಂಪೇರಿದವು, ಕ್ರೂರ ಕಾಗೆ ದಂಡಿಸುವ ಪಣ ತೊಟ್ಟೆ. ನೀನು ಸೀತೆಗೆಯನ್ನು ಹಿಂಸೆ ಕೊಟ್ಟಿದೀಯಾ, ನಿನ್ನ ಬಿಡಬಾರ್ದು ಅಂಥೇಳಿ ರಾಮನಲ್ಲಿ ಸಿಟ್ಟು ಬರ್ತದ, ನಿನ್ನ ಮುಗಿಸ ಬಿಡಬೇಕಂತ ಪಣ ತೊಡ್ತಾನೆ. ಹಾಸಿದ ಹುಲ್ಲಿನ ಗರಿ ಹಿರಿದು ನೋಡ್ರಿ, ಅದು ಕಾಗೆ. ಭಾಳಷ್ಟು ಕವಿಗಳು ಹೇಳ್ತಾರೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿದಾಗ ಏನೇನು ಹೇಳ್ತಿರ್ತಾರೆ. ಹಂಗೆ ಮಾಡೋಲ್ಲ, ಏನು ಅವರು ಹುಲ್ಲಿನ ಹಾಸಿಗೆ ಹಾಕ್ಕೊಂಡು ಮಲಗಿರ್ತಾರಲ್ಲ, ಆ ಹುಲ್ಲಿನ ಹಾಸಿಗೆಯ ಒಂದು ಗರಿಯನ್ನು ತೆಗಿತಾನೆ. ಗರಿ ಹಿರಿದು ಅಸ್ತ್ರದಂತೆ ಬಿಟ್ಟಿನಿ ಕಾಗೆಯತ್ತ. ಆ ಹುಲ್ಲಿನ ಗರಿಯನ್ನೇ ಅಸ್ತ್ರ ಮಾಡಿ ಕಾಗೆಯತ್ತ ಪ್ರಯೋಗ ಮಾಡ್ತಾನೆ, ಕಾಗೆಗೆ ಎಸಿತಾನೆ. ಅಸ್ತ್ರದಿಂದ ರಕ್ಷಿಸಿಕೊಳ್ಳಲು ಕಾಗೆ ಅತ್ತಿಂದಿತ್ತ ಹಾರಾಡಿತು, ಶರಣ ಬಂತು ಕೊನೆಗೆ ಬಳಿ ನಿನ್ನ.
ಅದು ಏನು ಬಂತಲ್ಲ ಅಸ್ತ್ರ, ಹುಲ್ಲನ್ನು ಗರಿಯನ್ನು ಅಸ್ತ್ರ ಮಾಡಿ ಏನು ಹೊಡೆದಿದ್ದಿ, ಇನ್ನು ನನ್ನ ಮುಗಿಸ್ತೈತೆ ಬಾ ಅಂಥೇಳಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ನೋಡಿದಕ್ಕಾಗೆ ಆಗಲಾರಕ್ಕೆ ಪುನಃ ಅದು ನಿನ್ನ ಬಳಿನ ಪ್ರಾಣ ಭಿಕ್ಷೆಗಾಗಿ ನಿನ್ನ ಬಳಿ ಅದಕ್ಕೇನು ಬಂತು, ಆಶ್ರಯಕ್ಕೆ ಬಂತು. ದಂಡಹಾರ ಕಾಗಿಗೆ ಆಶ್ರಯ ನೀಡಿ ನೀನು ಕರುಣಾಮಯ ಆ ಒಂದು ಕೆಟ್ಟ ಕೆಲಸ ಮಾಡಿ ಒಳ್ಳೆಯ ನಿನ್ನ ಆಶ್ರಯಕ್ಕೆ ಬಂದರೂ ಕೂಡ ನೀ ಅದನ್ನು ಇದಕ್ಕೆ ಕೃತಾತ್ಮ ಧರ್ಮ ಅಂತ ಕರೀತಾರೆ. ಅದು ನಿನ್ನ ಆಶ್ರಯಕ್ಕೆ ಬಂದಾಗ ಆಶ್ರಯ ಕೊಟ್ಟೆ, ನೀನು ಅದಕ್ಕೆ ರಕ್ಷಣೆ ಕೊಟ್ಟೆ. ಪ್ರಾಣ ತೆಗೆಯದೆ ಅಸ್ತ್ರ ಕಿತ್ತಿತು ಕಾಗೆ ಬಲಗನ್ನು. ಪ್ರಾಣ ತೆಗಿಲಿಲ್ಲ, ಅದು ಅಸ್ತ್ರ, ಗರಿ ಅಸ್ತ್ರ, ಅದು ಏನು ಮಾಡಿತಂದ್ರೆ ಕಾಗೆಯ ಬಲಗನ್ನು ಕಿತ್ತಿತು. ಬಂದು ಅದಕ್ಕೆ ಹೊಡೆದ ನಂತರ ಕನ್ನ ಹೋಯ್ತದ. ನಿನಗೆ ನಮಸ್ಕರಿಸಿ ಹಾರಿತು ಕಾಗೆ ತನ್ನವರತ್ತ. ತಾ ಮಾಡಿದ ಒಂದು ತಪ್ಪಿಗೆ ಅದಕ್ಕೆ ಒಂದು ಕಣ್ಣು ಕಳ್ಕೊಳ್ಳುವಂತಹ ಶಿಕ್ಷೆನೂ ಸಿಕ್ಕಿತ್ತು ಮತ್ತು ಪ್ರಾಣಭಿಕ್ಷೆನೂ ಕೊಟ್ಟೆ ನೀನು. ಯಾಕಂದರೆ ಅದು ನಿನ್ನ ರಕ್ಷಣೆ ಕೋರಿ ನೀವು ಬಂದದಕ್ಕಾಗಿ ನೀನು ಅದಕ್ಕೆ ಪ್ರಾಣದ ಭಿಕ್ಷೆಯನ್ನು ಕೊಟ್ಟು ಅದಕ್ಕೆ ಅದು ಅಲ್ಲಿಂದ ತನ್ನವರತ್ತ ತನ್ನ ಬಳಗದತ್ತ ಹಾರಿ ಹೋಯಿತು. ಓ ದಶರಥ ಪುತ್ರ ರಾಮ, ಈ ಘಟನೆ ನಡೆದದ್ದನ್ನು ಯಥಾವತ್ತಾಗಿ ಸೀತೆ ನನ್ನ ಮುಂದೆ ಹೇಳಿದವಳು. ಅದಕ್ಕೆ ಅವಳೇ ಶಬ್ದಗಳಲ್ಲಿ ನಾ ಇದನ್ನು ಕಥೆಯನ್ನು, ಈ ಪ್ರಸಂಗವನ್ನು ನಿನ್ನ ಮುಂದೆ ಹೇಳ್ತಾ ಇದ್ದೇನೆ. ನೀನೇಕೆ ಬಿಡಬಾರದು ಅಂತಹ ಅಸ್ತ್ರ ಸಂಹರಿಸಲು ರಾಕ್ಷಸರನ್ನು. ಒಂದು ಸಣ್ಣಕ್ಕಾಗಿ ಸೀತೆಗೆ ತೊಂದರೆ ಕೊಟ್ಟದ್ದಕ್ಕೆ ಒಂದು ಹುಲ್ಲುಗರಿಯನ್ನು ನೀನು ಅಸ್ತ್ರ ಮಾಡಿ ಅದರ ಕಣ್ಣನ್ನು ಕಿತ್ತಿ, ಇಲ್ಲೇ ಕೂತ್ಕೊಂಡು ಅಸ್ತ್ರಗಳನ್ನು ನಿನ್ನ ಬಾಣಗಳನ್ನು ಬಿಟ್ಟು ಲಂಕೆಯಲ್ಲಿರುವ ರಾಕ್ಷಸರನ್ನು ಸಂಹಾರ ಮಾಡಬಾರ್ದೇಕೆ ನೀನು ಅಂಥೇಳಿ ಹನುಮ ರಾಮನನ್ನು ಪ್ರಶ್ನೆ ಮಾಡ್ತಾನೆ. ನಿನ್ನಲ್ಲಿದೆ ಅಸ್ತ್ರ ಭಂಡಾರ. ನಾಗರಾಗಲಿ, ಗಂಧರ್ವರಾಗಲಿ, ಅಸುರರಾಗಲಿ, ದೇವಗಣವಾಗಲಿ ಸಕ್ಷಮರಲ್ಲ ಯುದ್ಧ ಮಾಡಲು ರಾವಣನೊಂದಿಗೆ. ರಾಮನ ಒಂದು ಪರಾಕ್ರಮದ ಬಗ್ಗೆ ಹೇಳ್ತಾರೆ. ರಾಮನ ಒಂದು ಬಲಕ್ಕೆ ಸಮನಾದ ಯಾರೂ ಇಲ್ಲ. ನೀನು ಇಲ್ಲೇ ಕೂತು ಅವರನ್ನು ಸಂಹಾರ ಮಾಡುವಂಥ ಕ್ಷಮತೆ ನಿನ್ನಲ್ಲಿದೆ. ನಿನ್ನಲ್ಲಿ ಎಲ್ಲ ಅಸ್ತ್ರ ಭಂಡಾರಗಳಿವೆ, ಎಲ್ಲ ಪ್ರಕಾರ ಅಸ್ತ್ರ. ಈಗ ನೋಡಿ, ಈ ಯುದ್ಧದಾಗೇನು ಬಳಸ್ತಾ ಇದ್ದಾರಲ್ಲ ಕ್ಷಿಪಣಿಗಳನ್ನು, ಲಾಂಗ್ ರೇಂಜು, ಶಾರ್ಟ್ ರೇಂಜು, ಗ್ರೌಂಡ್ ಟು ಗ್ರೌಂಡು, ಗ್ರೌಂಡ್ ಟು ಏರು, ಗ್ರೌಂಡ್ ಟು ವಾಟರ್, ಏನೇನು 108 ಅಸ್ತ್ರಗಳದಲ್ಲ ಇವು. ಈ ಅಸ್ತ್ರಗಳು ಇವು ಮಾಡರ್ನ್ ರೂಪದಾಗದಾವ. ಅಲ್ಲಿಯೂ ಕೂಡ ಹೇಳ್ತಾರೆ ರಾಮನಲ್ಲಿ ಈ ಬಗೆಯ ಹಲವಾರು ಅಸ್ತ್ರಗಳಿದ್ವು. ವೈರಿಯನ್ನು ಎಲ್ಲೇ ಕೂತು ಎಲ್ಲಿದ್ದಲ್ಲೇ ನಾಶ ಮಾಡುವಂಥ ಅಸ್ತ್ರಗಳನ್ನು ರಾಮ ಹೊಂದಿದ್ದ. ಅವನಿಗೆ ಯಾರು ಕೊಟ್ಟಿರಂದರೆ ಅಗಸ್ತ್ಯ ಮುನಿಗಳು ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ಬಾಲ್ಯಕಾಂಡದಲ್ಲಿ ಅವರಿಗೆ ವಿಶ್ವಾಮಿತ್ರರು ಕೊಟ್ಟಿರ್ತಾರೆ. ನಾಗರ ಆಗಲಿ, ಗಂಧರ್ವರೇ ಆಗಲಿ, ಅಸೂರರೇ ಆಗಲಿ, ದೇವಗಣವಾಗಲಿ ನಿನ್ನೊಂದಿಗೆ ಯುದ್ಧ ಮಾಡಲು ಯಾರಲ್ಲಿಯೂ ಕ್ಷಮತೆ ಇಲ್ಲ ಅಂತಹ ರಾಮ ನೀನು. ಸಶಕ್ತ ರಾಮ ಹೊಂದಿದ್ದರೆ ಎನ್ನ ರಕ್ಷಣೆ ಉತ್ಸುಕತೆ ತನ್ನ ಚೂಪಾದ ಬಾಣಗಳಿಂದ ವಧಿಸಲಿ ರಾವಣನ. ಸೀತೆ ಮತ್ತೊಂದು ಹೇಳಿರೋ, ನಿನ್ನಲ್ಲಿ ಎಲ್ಲ ಅಸ್ತ್ರಗಳು ಅದಾವ, ನೀ ಸಶಕ್ತ ಇದ್ದೀಯಾ, ನಿನ್ನ ಒಂದು ಬಾಣವನ್ನು, ಚೂಪಾದ ಬಾಣವನ್ನು ಬಿಟ್ಟು ರಾವಣನನ್ನು ವಧಿಸುವಂಥ ಸಾಮರ್ಥ್ಯ ನಿನ್ನಲ್ಲಿದೆ. ಅದಕ್ಕೆ ನೀನು ಯಾಕೆ ವಧಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಸೀತೆ ಮಾಡಿಳಂತ ಹೇಳ್ತಾನೆ. ಅದೇ ರೀತಿಯಾಗಿ ಮತ್ತೇನು ಸೀತೆ ಹೇಳ್ತಾಳೆ, ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.